ಜೇನ್ ತಿನ್ಲಿ ಜೇನ್ ತಿನ್ಲಿ ಅವರು ಕಟ್ಸಿಬಿಟ್ಟಿನಿ. ಜೇನು ಚೆನ್ನಾಗಿ ಹೋಗಿ ನೆಲ್ಲಿ ನಾನು ಬೆಳೆದಿದ್ದೀನಿ. ನೀನು ತಗೋತಿ ಬಾಯ್ ಕಡೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ. ನಿಜವಾಗಲೂ ನಮ್ಮಲ್ಲಿ ತೋಟಗಾರಿಕೆ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ಯಲಬುರ್ಗಾ ತಾಲೂಕು, ಪಾರ್ಟ್ ಆಫ್ ಕೊಪ್ಪಳ, ಆಮೇಲೆ ಕನಗಿರಿ, ಕುಷ್ಟಗಿ, ಇಲ್ಲೆಲ್ಲ ಒಳ್ಳೆ ತೋಟಗಾರಿಕೆ ಆಗ್ತಾ ಇದೆ. ಅದಕ್ಕೆ ಈಗ ಆದಷ್ಟು ಬೇಗ ಶಾರ್ಟ್ಲಿ ಈಗಾಗಲೇ ತೋಟಗಾರಿಕೆ ಪಾರ್ಕಿಗೆ, ಟೆಕ್ನಾಲಜಿ ಪಾರ್ಕ್ನ ನಾನು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿ ಒಂದು ಫೈನಲ್ ಮೀಟಿಂಗ್ ಆಗಿ ಶಾರ್ಟ್ಲಿ ಮುಂದಿನ ತಿಂಗಳ ಅನ್ನೋದ್ರಾಗ ಕ್ಯಾಬಿನೆಟಿಗೆ ಬರೋಂಥ ಅವಕಾಶ ಇದೆ. ಅದನ್ನು ಎಲ್ಲವೂ ಒಂದು ನನ್ನ ಪರ್ಸನಲಿ ನನ್ನ ಆಫೀಸಿಂದ ನನ್ನ PS ನನ್ನ PAಗಳನ್ನೇ ಫಾಲೋಅಪ್ ಮಾಡ್ಸಕತ್ತಿದ್ದೆ. ಅದಕ್ಕೆ ಹಿಂದಿನ ಇದರೊಳಗೆ ಬರೀ ಅನೌನ್ಸ್ ಮಾಡಿ ಕೈ ಬಿಟ್ಟುಬಿಟ್ರು. ಅದು ಏನು ಎಂತು ಅನ್ನೋದ್ರ ಬಗ್ಗೆ ಏನೂ ಮಾಡಿಲ್ಲ. ನಾನು ಸತತವಾಗಿ 1.5 ವರ್ಷದಿಂದ ಐ ಥಿಂಕ್ ಇಲಾಖೆ ಅಧಿಕಾರಿಗಳು, ಇಲಾಖೆ ಸೆಕ್ರೆಟರಿ, ಇಲಾಖೆ ಕಮಿಷನರಿಂದ ಹಿಡ್ಕೊಂಡು ಎಲ್ಲರನ್ನೂ ಫಾಲೋಅಪ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕನಗಿರಿ ಕ್ಷೇತ್ರ, ಕೊಪ್ಪಳ ಜಿಲ್ಲೆಗೆ ಇದು ಏನು ತೋಟಗಾರಿಕೆ ಪಾರ್ಕ್ ಬರುವಂಥದ್ದು. ಎಷ್ಟು ಅನುದಾನ ಸಿದ್ಧನೇ ಆಗಿದ್ದಿಲ್ಲ, ಬೇರೆ ಅನೌನ್ಸ್ ಆಗಿತ್ತು, ಏನಾಗಿದ್ದಿಲ್ಲ. ಈಗ ಸಿದ್ಧ ಆಗಿದೆ, DPR ಆಗಿದೆ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವ್ರ ಜೊತೆಗೂ ಚರ್ಚೆ ಆಗಿದೆ, ಅವ್ರ ಜೊತೆಗೆ ಮಾತುಕತೆ ಆಗಿದೆ, ಸೆಕ್ರೆಟರಿ ಜೊತೆಗೆ ಆಗಿದೆ, ಅವರು ಬರ್ತಾ ಇದ್ದಾರೆ. 3 ರಿಂದ 4 ಮೀಟಿಂಗ್ ಅನ್ನು ಮಾಡಿದ್ದೀನಿ. ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಫೈನಲ್ ಒಂದು ಈ ತೋಟಗಾರಿಕೆ ಇದು ಒಳ್ಳೆಯ ಒಂದು ಬೆಳವಣಿಗೆ. ನಮ್ಮ ರೈತರಿಗೆ ಒಂದು ಎಕನಾಮಿಕಲಿ ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ. ಅಂದರೆ ಆ ಪಾರ್ಕ್ನಿಂದ ಉದ್ಯೋಗನೂ ಕೊಟ್ಟಂಗೆ ಆಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟಿಂಗ್, ರೈತರಿಗೆ ಭಾಳ ಮುಖ್ಯವಾಗಿ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಸರ್, ನನಗನ್ಸಿದ ಮಟ್ಟಿಗೆ ಇನ್ನೂ ಒಂದು ತಿಂಗಳದೊಳಗಾಗಿ ನಾನು ಹೆಚ್ಚು ಕಡಿಮೆ ಕ್ಯಾಬಿನೆಟ್ ಬಜೆಟ್ನಲ್ಲಿ ಅನುದಾನ ಅಲ್ಲ, ಆಲ್ರೆಡಿ ಪಬ್ಲಿಕ್ ಪ್ರೈವೇಟ್ ಇರೋದ್ರಿಂದ ನಾವು 10 ಕೋಟಿ ಸರ್ಕಾರದಿಂದ ಕೊಡೋದು ಈಗಾಗಲೇ ಅದಕ್ಕೆ ಮಾತುಕತೆ ಆಗಿದೆ. ಇಲಾಖೆಯಿಂದ ಕೊಡೋದಕ್ಕೆ ಈಗ ರೈಸ್ ಟೆಕ್ನಾಲಜಿ ಪಾರ್ಕ್ ಮಾಡಿದ್ವಿ. ಏನು ಅಲ್ಲಿ ಇನ್ನೂ ಈಗ ರೈಸ್ ಟೆಕ್ನಾಲಜಿ ಪಾರ್ಕ್ ಡೆವಲಪ್ ಮಾಡಿದ್ವಿ, ನಮ್ಮ ಅವಧಿ ಒಳಗೆ ಮಾಡಿದ್ವಿ. ಈಗ ನಾನು ಆದಮೇಲೆ ಏನಾಗಿದೆ ಅಂದರೆ ಅದಕ್ಕೆ ಹಿಂದಿನ ಸರ್ಕಾರ ಸರಿಯಾದ ರೀತಿಯೊಳಗೆ ಯಾವುದೂ ಫಾಲೋಅಪ್ ಮಾಡಲಾರ್ದಕ್ಕೆ ಅದು ಲ್ಯಾಂಡು ಕೋರ್ಟ್ನಾಗ ಹೋಗಿ ಬಿದ್ದಿದೆ. ಈ ರೀತಿ ಆಗಿದೆ. ಅದಕ್ಕೆ ನಾನು ಈಗ ಇಲಾಖೆ ಸೆಕ್ರೆಟರಿಗೆ ಬೆನ್ನತ್ತಿ ಕಮಿಷನರ್ಗೆ ಮಾತಾಡಿದ್ದೀನಿ. ಆ ಕೋರ್ಟ್ನಾಗಿರುವಂಥದ್ದು, ಯಾಕಂದರೆ ಇನ್ನು ರೈತರು ನನ್ನ ಅವಧಿಯೊಳಗೆ ತಾವು ವಾಲಂಟ್ರಿಯಾಗಿ ಬರೆದು ಕೊಟ್ಟಿದ್ದಾರೆ. ಏನಂತ, ನಾವು ಯಾವುದೇ ಕಾರಣಕ್ಕೂ ನಮಗೇನು ದುಡ್ಡು ಕೊಡ್ತೀರಿ ಇದ್ರ ಮೇಲೆ ನಾವು ತೃಪ್ತಿದ್ದೀವಿ ಅಂತ ಬರ್ಕೊಡ್ತಾರೆ. ಅದಾದಮೇಲೆ ಬೇಕಂತ ಕೆಲವೊಂದಿಷ್ಟು ಮಂದಿ ಇನ್ನು ಸರ್ಕಾರ ಫಾಲೋಅಪ್ ಆಗಲಾರ್ದಕ್ಕೆ ಅದು ಸ್ವಲ್ಪ ತೊಂದರೆ ಆಗಿದೆ. ಅದನ್ನು ಫಾಲೋಅಪ್ ಮಾಡೋ ಕೆಲಸ ಮಾಡ್ತಾರೆ.